ಲಿಖಿತ ಮೂಲಕ ಪ್ರಶ್ನೆ. ಸಭಾಪತಿಗಳ ಒಂದು ನಿಮಿಷ, ಅವ್ರ ಸಭಾಪತಿಗಳು ಉತ್ತರ ಕೊಡೋಕೆ ಮುಂಚೆ ಸಭಾನಾಯಕರು ಒಂದು 4 ಹಿರಿಯ ಅಧಿಕಾರಿಗಳು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಇಲ್ಲಿ ಇರಬೇಕು. ಒಂದು ನಿಮಿಷ ಹೇಳ್ಬಿಟ್ಟು ನಾ ಹೇಳಿದ ಒಂದು ನಿಮಿಷ ಅವ್ರು ಇಲ್ಲ ನಾವು ಗಮನ ಮಾಡಿದಾಗ 9ನೇ ತಾರೀಕಿಂದ ವಾರ್ನ್ ಮಾಡಿಲ್ಲ. ಒಂದು ನಿಮಿಷ ಕೇಳು, ಇಲ್ಲಿ ಕೇಳು, ಸೆಕ್ರೆಟರಿಗೆ ಹೇಳಿ, ನಾನು ಈಗ ಹೇಳ್ತೀನಿ, ಅದನ್ನ ಹೇಳ್ತೀನಿ, ನಾ ಹೇಳ್ತೀನಿ. ಇನ್ನೊಂದು ವಿಷಯ ಏನಂದ್ರೆ ಅವ್ರು ಉತ್ತರ ಕೊಡಕ್ ಮುಂಚೆ ಸುಮಾರು 9ನೇ ತಾರೀಕಿಂದ ಇಲ್ಲಿವರೆಗೆ 311 ಪ್ರಶ್ನೆಗಳಿಗೆ ಉತ್ತರ ಬಂದಿಲ್ಲ ನಮ್ಮ ಸದಸ್ಯರಿಗೆ. ಯಾಕೆ ಬಂದಿಲ್ಲ? ಮೊನ್ನೆನೂ ಕೊಡಿ, ನಾನು ಕೇಳಿದ್ದೀನಿ. ನೆನ್ನೆವರೆಗೆ ಎಷ್ಟಿತ್ತು? 200. ನೆನ್ನೆವರೆಗೆ ಇವತ್ತು 157 ಪ್ರಶ್ನೆಗೆ 51 ಪ್ರಶ್ನೆಗೆ ಉತ್ತರ ಬಂದಿದೆ. ಇನ್ನು ಯಾವಾಗ ನಾವು ಉತ್ತರ ತಗೊಳ್ಳೋದು? ಇನ್ನು 2 ದಿವಸ ಕೊಟ್ಬಿಡ್ತಾರಾ? ಕಳೆದ ಬಾರಿನೂ ಇದೇ ಮಾಡಿದ್ದಾರೆ. ಈ ತರ ಆದ್ರೆ ಹೇಗೆ? ನಾವು ಕೇಳಿರ್ತಕ್ಕಂಥ ಪ್ರಶ್ನೆ 311 ಪ್ರಶ್ನೆ ಉತ್ತರ ಬಂದಿಲ್ಲ ಅಂದ್ರೆ ನಾವು ಹೊರಗಡೆ ಸಾರ್ವಜನಿಕವಾಗಿ ನಾವು ಕೂಡ ಹೇಗೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರ ಪರವಾಗಿ ನಾನು ಕೇಳ್ತಾ ಇದ್ದೀನಿ. ಹಾಗಾದ್ರೆ ಅಧಿಕಾರಿಗಳಿಲ್ವಾ? ಸರ್ಕಾರ ಇದ್ರ ಬಗ್ಗೆ ಯಾವ ರೀತಿ ಅಧಿಕಾರಿಗಳನ್ನು ನಡೆಸ್ಕೊಂಡಿದೆ? ಅಧಿಕಾರಿಗಳಿಗೆ 15 ದಿವಸ ಮುಂಚೆ ನಾವು ಕಳಿಸ್ಕೊಟ್ಟು ಕೂಡ ಉತ್ತರ ಬಂದಿಲ್ಲ ಅಂದ್ರೆ ಹೇಗೆ ಅದು? ಅದಕ್ಕೆ ನಮಗೆ ಸ್ಟಾರ್ ಕ್ವಶನ್ ಆಗೋದು ನಮ್ಮ ಸ್ಟಾರು ಆಗ್ಲಿಲ್ಲ. ಸ್ಟಾರ್ ಆದಾಗ ನಮ್ಮ ಅದೃಷ್ಟದಲ್ಲಿ ನಾವು ಕೇಳಬೇಕಾಗ್ತದೆ. ಇದಕ್ಕೂ ಉತ್ತರ, ಲಿಖಿತ ಉತ್ತರನ ಬಂದಿಲ್ಲ ಅಂದ್ರೆ ಹೇಗೆ ಅದು? ಇದಕ್ಕೆ ಒಂದು ಕಮಿಟಿ ಮಾಡಿ ಅಂತ ಹೇಳಿ ತಮಗೆ ಒಂದು ಪತ್ರ ಕೂಡ ಬರೆದಿದೆ ಸಭಾಪತಿಗಳೇ. ಈ ಪ್ರಶ್ನೆ ಕ್ವಶ್ಚಿನ್ ವಿಚಾರವಾಗಿ ಸರ್ಕಾರ ಈ ನಡುವೆ ಯಾವ ತರ ನಿರ್ಲಕ್ಷ್ಯ ತೋರ್ತಾ ಇದೆ. ಹೋದ ವರ್ಷ ಬೆಳಗಾವಿಯಲ್ಲಿ ಕೇಳಿರತಕ್ಕಂಥ ಪ್ರಶ್ನೆಗೆ ಇಷ್ಟವರೆಗೂ ಉತ್ತರ ಬಂದಿಲ್ಲ. ಸದನ ಆದ ನಂತರ ನಿಮ್ಗೆ ಕಳಿಸ್ಕೊಡ್ತೀವಿ ಅಂತೇಳಿ ಸಭಾನಾಯಕರು ಉತ್ತರ ಕೊಡ್ತಾರೆ. ಮತ್ತೆ ಅಷ್ಟೇ ಕಳಿಸ್ಕೊಡ್ತೀವಿ, ಅದು ಬರೀ ವಾಟ್ಸಾಪ್ ಅಲ್ಲೂ ಬರಲ್ಲ, ಪತ್ರನೂ ಬರಲ್ಲ. ಅದಕ್ಕೋಸ್ಕರ ಸಮಿತಿ ರಚನೆ ಮಾಡಿ ತಮ್ಮ ಪತ್ರನೂ ಬರೆದಿದ್ದೀನಿ. ಕೂಡ್ರಿ, ಹೇಳ್ತೀನಿ ಸಭಾನಾಯಕರೇ, ಏನ್ರಿ ಇದು ಹಗಲೆಲ್ಲ ಹೇಳುದು ನನಗೆ ಆಗೋದಿಲ್ಲ. ನೀವು ಸ್ಪಷ್ಟವಾಗಿ ಹೇಳಿ ಕೊಡಕ್ ಆಕತ್ತೋ ಇಲ್ಲ? ನಾನು ಎಲ್ಲ ಎಷ್ಟು ಸರಿ ಎದಕ್ಕದಾರೆ ಅಧಿಕಾರಿಗಳು? ಅಲ್ರಿ, ಬರೀ ನೀವು ಹೇಳೋದಾತು, ಎಷ್ಟಂತ ನೀವು ಹೇಳ್ಬೇಕು ಈ ಸದನದಲ್ಲಿ? ನೀವು ಹೇಳ್ಬೇಕು, ಅಧಿಕಾರಿಗಳು ಸ್ಟ್ರಿಕ್ಟ್ ವಾರ್ನಿಂಗ್ ಕೊಡಿ. 2 ದಿನದಲ್ಲಿ ಎಲ್ಲ ಕೊಡಿಸ್ತೀವಿ ಸರ್. ಅವ್ರು ಹೇಳ್ತಾರಲ್ಲ, ಲಾಸ್ಟ್ ಬೆಳಗಾಂ ಸೆಷನ್ ಆಲ್ಮೋಸ್ಟ್ ಆತ್ರಿ, ಅವ್ರು ಹೇಳೋದು ಕೊಟ್ಟಿವಿ. ಕಳೆದ ಬಾರಿ ಅದಾಗಿದೆ. ಸರಿ, ಬೆಳಿಗ್ಗೆ ನೋಡಿ, ಇವತ್ತು 157 ಪ್ರಶ್ನೆ ಕೇಳಿದ್ರೆ ಹೌದಾ? 157 ನಾಟ್ ಇವನ್ 50% ಸರ್. ಒಂದು 90 ಪರವಾಗಿಲ್ಲ. ನಾನು ನಿಮ್ಗೆ ಹೇಳ್ತೀನಿ, ಒಂದ್ ನಿಮಿಷ ರೀ. ಒಂದೊಂದು ಪ್ರಶ್ನೆ ಕೇಳಲಿಕ್ಕೆ ಸರ್ಕಾರ ಎಷ್ಟು ದುಡ್ಡು ಖರ್ಚು ಮಾಡಿ ನೆನಪಿಟ್ಕೊಳ್ಳಿ. ನೀವು ಸದನಕ್ಕೆ ಸರಿಯಾದ ರೀತಿಯಿಂದ ಉತ್ತರ ಕೊಡದಿದ್ರೆ ನೀವು ಅಧಿಕಾರಿಗಳ ಮೇಲೆ ಯಾಕೆ ಬಿಡಿ ಹಿಡ್ಕೋತೀರಿ? ನೀವು ಯಾರು ನೋಡಿ ನಾ ಹೇಳ್ತೀನಿ, ಒಂದ್ ನಿಮಿಷ ಯಾರ ಅಧಿಕಾರಿಗೆ ಉತ್ತರ ಕೊಟ್ಟಲ್ಲ ಅವ್ರ ಮೇಲೆ ಕ್ರಮ ತಗೋಬೇಕು. ನೀವು ನನಗೆ ಹೇಳ್ಬೇಕು, ನೀವು ನಾಳೆ ನೀವು ನನ್ನ ಸದನಕ್ಕೆ ಉತ್ತರ ಕೊಡಬೇಕು. ಎಷ್ಟು ಉತ್ತರ ಉಳ್ದಾವ, ಎಷ್ಟು ಬಾಕಿ ಅದಾವ, ಯಾಕೆ ಕೊಡೋದಿಲ್ಲ, ಯಾರು ಸಂಬಂಧಪಟ್ಟ ಅಧಿಕಾರಿ ಹೆಸರು ಹೇಳ್ಬೇಕು. ನಾನು ಈಗ ಈಗ ಭೋಜೇಗೌಡ್ರೆ ಒಂದ್ ನಿಮಿಷ ಕೇಳಿ, ನನಗೆ ಏನ್ ಮಾಡಂತೀರಿ? ಇದಕ್ಕಿಂತ ಹೆಚ್ಚು ಹೇಳ್ಬೇಕಿನ್ನ ಸರ್ಕಾರಕ್ಕೆ ಹೇಳಿ, ಮತ್ತೆ ಏನ್ ಹೇಳ್ಬೇಕು? ಹೆಂಗ್ ಹೇಳ್ಬೇಕು ಹೇಳಿ? ನೀವು ನಿಮ್ ಕರ್ತವ್ಯ ಮಾಡಿ ಹೆಂಗ್ ಹೇಳ್ಬೇಕು ಹೇಳಿ? ಆದ್ರೆ ಅವರು ಟೇಕ್ ಇಟ್ ಆಸ್ ಗ್ರಾಂಟೆಡ್ ಅಂತ ಆಗ್ಬಾರ್ದು. ಮುಖ್ಯ ಕಾರ್ಯದರ್ಶಿಗಳ ಕರೆದು ಒಂದು ಮೀಟಿಂಗ್ ನಾವು ಅಭ್ಯಾಸ ಮಾಡಿ ಅಧ್ಯಕ್ಷರೇ, ಈಗಾಗಲೇ ಸಭಾನಾಯಕರು ಹೇಳಿದ್ದಾರೆ, ಉತ್ತರ ಒದಗಿಸ್ತೀವಿ. 100% ನಮ್ಮ ಸರ್ಕಾರ ಉತ್ತರ ಕೊಡೋದ್ರಲ್ಲಿ ಬದ್ಧತೆ ಇದೆ. 100% ನಾವು ಈ ಸದನ ಮುಗಿಯೋದ್ರೊಳಗೆ ಎಲ್ಲ 371 ಪ್ರಶ್ನೆಗಳಿಗೆ ಉತ್ತರ ಕೊಡೋಲ್ಲ ಅಂದ್ರೆ ನಿಮಗೆ ಉತ್ತರ ಕೊಡುವಂತ ಮಾನ್ಯ ಅಧ್ಯಕ್ಷ ಸರ್ಕಾರ ಉತ್ತರ ಇಲ್ಲ ನಮಗೆ. ಯಾವ ರೀತಿ ಅದಕ್ಕೆ ಹೇಳಿದ್ರು ಅಲ್ಲ, ಈ ಸಭೆಯಲ್ಲಿ ಸಭಾನಾಯಕರೇ ಗೌರವಿಸಬೇಕಲ್ವಾ? ನೀವು ಇಲ್ಲಿ ಕುಂತಾಗ ಅದೇ ಆಯ್ತು. ಈಗ ಅಧಿಕಾರಿಗಳು ಇದ್ದಾರೆ, ಅಧಿಕಾರಿಗಳು ಆಲ್ರೆಡಿ ಇದ್ದಾರೆ. ಒಬ್ಬರು ಎಲ್ಲರೂ ಮಾತಾಡ್ಬೇಕಾ ವಿಷಯ? ಅಧಿಕಾರಿಗಳಿದ್ದಾರೆ, ಅಧಿಕಾರಿಗಳು ಯಾರಿದ್ದಾರೆ? ವೆರಿಫೈ ಮಾಡಿ ಯಾರಿದ್ದಾರೆ.
ಯಾವ ಅಧಿಕಾರಿ ಉಳಿದಿಲ್ಲ ಒಂದ್ ನಿಮಿಷ ಒಂದು ನಿಮಿಷ ನೀವೆಲ್ಲರೂ ಎದ್ದು ಹೇಳೋದು ನಿಂತ್ರೆ ಗೊತ್ತಾ? ಏನು ಸಭಾಪತಿಗಳೇ ಈಗ ಪೀಠ ಹೆಲ್ಪ್ಲೆಸ್ ಸಭಾಪತಿಗಳೇ. ಸಭಾನಾಯಕರೇ ಸಭಾಪತಿಗಳೇ ತಾವು ಆದೇಶ ಮಾಡಿ. ಸಭಾಪತಿಗಳೇ ತಮ್ಮಲ್ಲಿ ಒಂದು ಮನವಿ ಮಾಡ್ತೇನೆ. ಸಭಾಪತಿಗಳೇ ನೀವು ತಿಳ್ಕೋಬೇಕು ಇದಕ್ಕೆ ಒಂದ್ ನಿಮಿಷ ಕೊಡ್ರಿ ಹೇಳುವ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹೇಳುವ